probably one of the largest medical practices in the world because of the ಇತ್ತೀಚೆಗೆ ಡಾಕ್ಟರ್ ಕಲ್ಯಾಣ್ ಬ್ಯಾನರ್ಜಿ ಕ್ಲಿನಿಕ್ ನಡೆಸಿದ ಅಧ್ಯಯನದ ಪ್ರಕಾರ ದೀರ್ಘಕಾಲೀನ ಮೂತ್ರಪಿಂಡ ಕಾಯಿಲೆ ಸಿಕೆಡಿ ಹೊಂದಿರುವ ರೋಗಿಗಳಲ್ಲಿ ಹೋಮಿಯೋಪತಿ ಚಿಕಿತ್ಸೆಯು ಸಕಾರಾತ್ಮಕ ಪರಿಣಾಮವನ್ನು ಬೀರಿದೆ. ಕ್ಲಿನಿಕ್ನ ಸ್ಥಾಪಕರಾದ ಡಾಕ್ಟರ್ ಕಲ್ಯಾಣ್ ಬ್ಯಾನರ್ಜಿ ಅವರ ಪ್ರಕಾರ ಈ ಫಲಿತಾಂಶಗಳು ಉತ್ತೇಜನಕಾರಿಯಾಗಿವೆ. ದೀರ್ಘಕಾಲೀನ ಮೂತ್ರಪಿಂಡ ಕಾಯಿಲೆಯ ಅಧ್ಯಯನದಲ್ಲಿ ಗಮನಾರ್ಹ ಸಂಖ್ಯೆಯ ರೋಗಿಗಳಲ್ಲಿ ಸೀರಮ್ ಯೂರಿಯಾ ಮತ್ತು ಕ್ರಿಯೇಟಿನೈನ್ ಮಟ್ಟಗಳಲ್ಲಿ ಸುಧಾರಣೆ ಕಂಡುಬಂದಿದೆ. ಈ ರೀಡಿಂಗ್ಗಳು ಡಯಾಲಿಸಿಸ್ಗೆ ಸಂಬಂಧಿಸಿದ ವೈದ್ಯಕೀಯ ನಿರ್ಧಾರಗಳನ್ನು ಕೈಗೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಕ್ಲಿನಿಕ್ನ ಹಿರಿಯ ಕನ್ಸಲ್ಟೆಂಟ್ ಡಾಕ್ಟರ್ ಕುಶಾಲ್ ಬ್ಯಾನರ್ಜಿ ಮಾತನಾಡಿ, ನಮ್ಮ ಕ್ಲಿನಿಕ್ ದೀರ್ಘಕಾಲೀನ ಮೂತ್ರಪಿಂಡ ಕಾಯಿಲೆಯನ್ನು ಹೊಂದಿರುವ ದೊಡ್ಡ ಸಂಖ್ಯೆಯ ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಿದೆ. ಚಿಕಿತ್ಸೆಯ ಬಳಿಕ ಅವರೆಲ್ಲರೂ ತಮ್ಮ ಪ್ರಯೋಗಾಲಯ ನಿಯತಾಂಕಗಳಲ್ಲಿ ಗಣನೀಯ ಸುಧಾರಣೆಗಳನ್ನು ವರದಿ ಮಾಡಿದ್ದಾರೆ. ಈ ಅವಲೋಕನಗಳನ್ನು ವೈದ್ಯಕೀಯ ದಾಖಲೆಗಳು ಬೆಂಬಲಿಸುತ್ತಿವೆಯೇ ಎಂಬುದನ್ನು ಮೌಲ್ಯಮಾಪನ ಮಾಡಲು ಈ ಪುನರವಲೋಕನ ಮೌಲ್ಯಮಾಪನ ನಡೆಸಲಾಗಿದೆ. ದೊಡ್ಡ ಪ್ರಮಾಣದ ಯಾದೃಚ್ಛಿಕ ನಿಯಂತ್ರಿತ ವೈದ್ಯಕೀಯ ಪ್ರಯೋಗಗಳನ್ನು ನಡೆಸಲು ಈ ಸಂಶೋಧನೆಗಳು ಆಸಕ್ತಿಯನ್ನು ಉದ್ದೀಪಿಸುತ್ತವೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಆರಂಭಿಕ ಸಂಶೋಧನೆಗಳಾಗಿರುವುದರಿಂದ ಅವುಗಳನ್ನು ಎಚ್ಚರಿಕೆಯಿಂದ ವಿಶ್ಲೇಷಿಸಬೇಕಾಗಿದೆ. ದೀರ್ಘಕಾಲೀನ ಮೂತ್ರಪಿಂಡ ಕಾಯಿಲೆಯ ಚಿಕಿತ್ಸೆಯಲ್ಲಿ ಹೋಮಿಯೋಪತಿ ಔಷಧಿಗಳ ಪಾತ್ರವನ್ನು ಇನ್ನಷ್ಟು ವಿವರವಾಗಿ ಪರಿಶೀಲಿಸಲು ಮತ್ತು ದೃಢವಾದ ಪ್ರಯೋಗಗಳನ್ನು ಕೈಗೊಳ್ಳಲು ತಜ್ಞರು ಹಾಗೂ ಸಂಶೋಧನಾ ಸಂಸ್ಥೆಗಳ ಸಹಯೋಗವನ್ನು ಕ್ಲಿನಿಕ್ ಸ್ವಾಗತಿಸುತ್ತದೆ ಎಂದು ಹೇಳಿದರು. Understand the heavy disease burden that chronic kidney disease has on this country and on all over the world. As the capital of hypertension and diabetes, India has a very high risk of developing chronic kidney disease. Conventional medicine has limited options. Our data and our analysis seems to indicate that patients may benefit from homeopathic treatment in improving their renal function, in slowing down progression, and in some cases showing a little reversal of their condition as well. This is a very, very important clinical benefit. Patients of chronic kidney disease should consider homeopathy as an option available to them. Thanks.